ನಮಸ್ಕಾರ ಫ್ರೆಂಡ್ಸ್. DRDO ಡಿಪಾರ್ಟ್ಮೆಂಟ್ ಒಂದು ಹೊಸ ನೋಟಿಫಿಕೇಷನ್ ಹೊರಡಿಸಿದೆ. ಇದರಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟಿದೆ, ಅದರ ನಂತರ ಕ್ವಾಲಿಫಿಕೇಷನ್ ಏನು ಬೇಕು, ಏಜ್ ಲಿಮಿಟ್ ಎಷ್ಟಿದೆ, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತು ನೀವು ಇದರಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆರ್ಗನೈಜೇಷನ್ ನೇಮ್ ಬಂದುಬಿಟ್ಟು ಸೆಂಟರ್ ಫಾರ್ ಪರ್ಸನಲ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್, ಅಂದರೆ ಸೆಪ್ಟೆಮ್ DRDO ಅಂದರ್ಥ. ಇದಾದ ನಂತರ ಪೋಸ್ಟ್ ನೇಮ್ ಬಂದುಬಿಟ್ಟು ಸೀನಿಯರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ B ಮತ್ತು ಟೆಕ್ನಿಷಿಯನ್ A ಅಂತ. ಇದಾದ ನಂತರ ಅಡ್ವರ್ಟೈಸ್ ನಂಬರ್ ನೋಡಿ ಸೆಪ್ಟೆಮ್ 11. ಇದಾದ ನಂತರ ಟೋಟಲ್ ವೇಕೆನ್ಸಿ, ಟೋಟಲ್ ಪೋಸ್ಟ್ ನೋಡಿ 764 ಪೋಸ್ಟ್ಗಳಿದೆ. ಇದಾದ ನಂತರ ನಿಮಗೆ ಸ್ಯಾಲ್ರಿ ನೋಡಿ ಲೆವೆಲ್ 6 ಪೇ ಇರುತ್ತೆ, ಅಂದರೆ 35,400 ನಿಮ್ಮ ಒಂದು ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಇದಾದ ನಂತರ ಆಫಿಷಿಯಲ್ ವೆಬ್ಸೈಟ್ ನೋಡಿ drdo.government.in ಅಂತ ಇದೆ. ಇಲ್ಲಿ ನೋಡಿ ನಿಮಗೆ ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್, ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ 11/12/2025, ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದಾದ ನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್, ಅಂದರೆ ನಿಮಗೆ ಕೊನೆಯ ದಿನಾಂಕ 1/1/2026 ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದಾದ ನಂತರ ಪೇಮೆಂಟ್ ಲಾಸ್ಟ್ ಡೇಟ್ 3/1/2026. ಇದಾದ ನಂತರ ಫಾರ್ಮ್ ಕರಪ್ಷನ್ ಲಿಂಕ್ 4/6/2026. ಈ ಫಾರ್ಮ್ ಕರಪ್ಷನ್ ಅಂದರೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮ್ಮ ಅಪ್ಲಿಕೇಶನ್ನಲ್ಲಿ ನಿಮ್ಮ ಹೆಸರು ತಪ್ಪಾಗಿರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ತಪ್ಪಾಗಿರ್ಬೋದು, ಅಥವಾ ನಿಮ್ಮ ಸೆಂಟರ್ ಚಾಯ್ಸ್ ಮಾಡ್ಕೊಳ್ಳಲ್ಲಿ ತಪ್ಪಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಹೆಸರು ತಪ್ಪಾಗಿರ್ಬೋದು. ನೀವು 4/6/2026 ನಿಮ್ಮ ಒಂದು ಡೀಟೇಲ್ಸ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ನೇಮ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸೀನಿಯರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ B ನೋಡಿ, ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 28 ವರ್ಷ ಇರಬೇಕು. ಇದಾದ ನಂತರ ಟೆಕ್ನಿಷಿಯನ್ Aಗೆ 18ರಿಂದ 28 ವರ್ಷ ಇರಬೇಕು. ನೋಡಿ, ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಷನ್ ಓದ್ಬೋದು. ನಿಮ್ಮ ಒಂದು ನೋಟಿಫಿಕೇಷನ್ನ PDF ನೋಡಿ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ನೀವು ನೀಟಾಗಿ ಓದ್ಕೊಳ್ಬೋದು. ನೋಡಿ ಇಲ್ಲಿ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಜನರಲ್ OBC EWS STB ಕ್ಯಾಸ್ಟಿಗೆ, ಅಂದರೆ STB ಪೋಸ್ಟ್ಗೆ ಏನಾದರೂ ನೀವು ಅಪ್ಲೈ ಮಾಡೋದಾದರೆ ನೋಡಿ ನೀವು 750 ರೂಪಾಯಿ ಕಟ್ಟಬೇಕು. ಇದಾದ ನಂತರ SC/ST ಫಿಮೇಲ್ ಕ್ಯಾಂಡಿಡೇಟ್ ಅವರು STB ಪೋಸ್ಟ್ಗೆ ಅಪ್ಲೈ ಮಾಡೋದಾದರೆ ನೀವು 500 ರೂಪಾಯಿ ಫೀಸ್ ಕಟ್ಟಬೇಕು. ಇದಾದ ನಂತರ ಟೆಕ್ನಿಷಿಯನ್ A ಹುದ್ದೆಗೆ ನೀವೇನಾದರೂ ಅಪ್ಲೈ ಮಾಡೋದಾದರೆ ಜನರಲ್ OBC EWS ದವರು 600 ರೂಪಾಯಿ ಕಟ್ಟಬೇಕು. ಇದಾದ ನಂತರ SC/ST ಫಿಮೇಲ್ ಕ್ಯಾಂಡಿಡೇಟ್ದವರು 500 ರೂಪಾಯಿ ಕಟ್ಟಬೇಕು. ನೋಡಿ, ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅಂದರೆ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದಾದ ನಂತರ ಪೋಸ್ಟ್ ನೇಮ್ ಇಲ್ಲಿ ನೋಡಿ, ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ Bಗೆ ನೀವು ಇಲ್ಲಿ ಟೋಟಲ್ ವೇಕೆನ್ಸಿ 561 ಇದೆ. ಇದಾದ ನಂತರ ಟೆಕ್ನಿಕಲ್ Aಗೆ 263 ಪೋಸ್ಟ್ಗಳಿದೆ. ಒಟ್ಟು ಟೋಟಲ್ ಪೋಸ್ಟ್ ಬಂದುಬಿಟ್ಟು 764 ಪೋಸ್ಟ್ಗಳಿದೆ. ಇದಾದ ನಂತರ ಕ್ವಾಲಿಫಿಕೇಷನ್ ಬಗ್ಗೆ ಕೊಟ್ಟಿದ್ದಾರೆ ನೋಡ್ಬೋದು. ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ BSc ಅಥವಾ ಡಿಪ್ಲೊಮಾ ಮಾಡಿರಬೇಕು. ಇದಾದ ನಂತರ ಟೆಕ್ನಿಷಿಯನ್ A 10th ಅಥವಾ ITI ಮಾಡಿರಬೇಕು. ಇದಾದ ನಂತರ ಇಲ್ಲಿ ಸ್ಯಾಲ್ರಿ ಬಗ್ಗೆ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು ನೋಡಿ. ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ B ಇದವರಿಗೆ 35,400 ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಟೆಕ್ನಿಕಲ್ Aಗೆ 19,900 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಸೊ ಫ್ರೆಂಡ್ಸ್, ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ ನೋಡಿ. ನೀವೇನಾದರೂ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡೋದಾದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ. ನೀವು ಡೈರೆಕ್ಟಾಗಿ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟಿಗೆ ಬಂದುಬಿಡ್ತೀರ. ಬಂದಾಗ ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿ ಲೋಡಿಂಗ್ ಬೀಳುತ್ತೆ. ಲೋಡಿಂಗ್ ಬಿದ್ದಾಗ ಇಲ್ಲಿ ನೋಡಿ, ಲೋಡಿಂಗ್ ಬಿದ್ದಾಗ ಒಂದು 5-6 ಸೆಕೆಂಡ್ ವೇಟ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ ಕೇಳುತ್ತೆ ನೋಡಿ. ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ನಲ್ಲಿ ಕ್ಯಾಂಡಿಡೇಟ್ ಫುಲ್ ನೇಮ್, ಅಂದರೆ ನಿಮ್ಮ ಹೆಸರು ಕೇಳುತ್ತೆ. ಪೂರ್ತಿ ಹೆಸರು ಹಾಕಿ.
ಪೂರ್ತಿ ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅಥವಾ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಿ. ಅದ ನಂತರ ಕನ್ಫರ್ಮ್ ಕ್ಯಾಂಡಿಡೇಟ್ ಫುಲ್ ನೇಮ್ ಹಾಕಿ. ಇದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಇದಾದ ನಂತರ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಹಾಕಿ. ಆಲ್ಟರ್ನೇಟಿವ್ ಅಂದರೆ ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಇದು ಮೊಬೈಲ್ ನಂಬರ್ ಇದ್ದರೆ ನೀವು ಹಾಕ್ಬೋದು. ಇದಾದ ನಂತರ ನಿಮ್ಮ ಇಮೇಲ್ ಐ ಡಿ ಹಾಕಿ. ಅದಾದ ನಂತರ ಕನ್ಫರ್ಮ್ ಇಮೇಲ್ ಐ ಡಿ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಅದಾದ ನಂತರ ಇಮೇಲ್ಗೆ ಒಂದು OTP ಬರುತ್ತೆ. ಎರಡನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಕೋಡ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಕ್ಯಾಂಡಿಡೇಟ್ ಫುಲ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ 3 ಕೂಡ ಈ ರೀತಿ ರೈಟ್ ಮಾರ್ಕ್ ಬೀಳುತ್ತೆ. ಬಿದ್ದಾಗ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕ್ಯಾಂಡಿಡೇಟ್ ಪರ್ಸನಲ್ ಫುಲ್ ಡೀಟೇಲ್ಸ್ ಈ ರೀತಿ ಶೋ ಆಗ್ತಾ ಇರುತ್ತೆ. ಶೋ ಆದಾಗ ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಲೋಡಿಂಗ್ ಬರುತ್ತೆ. ಒಂದು 2-3 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದ ನಂತರ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು ಪರ್ಸ್ನಲ್ ಡೀಟೇಲ್ಸ್. ಮೊದಲನೇದಾಗಿ ನೀವು ಪರ್ಸ್ನಲ್ ಡೀಟೇಲ್ಸ್ ಹಾಕಬೇಕು. ಅದಾದ ನಂತರ ಬೇಸಿಕ್ ಡೀಟೇಲ್ಸ್, ಅದಾದ ನಂತರ ಕಮ್ಯುನಿಕೇಷನ್ ಡೀಟೇಲ್ಸ್, ಅದಾದ ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಅದಾದ ನಂತರ ನಿಮ್ಮ ಒಂದು ಎಕ್ಸಾಮ್ ಸಿಟಿ ಚಾಯ್ಸ್ ಮಾಡ್ಕೋಬೇಕು. ಕೊನೆಯದಾಗಿ ಡಾಕ್ಯುಮೆಂಟ್ ಆ್ಯಂಡ್ ಪೇಮೆಂಟ್ ಮಾಡಬೇಕು. ಈಗ ನಾವು ಪರ್ಸ್ನಲ್ ಡೀಟೇಲ್ಸ್ ನೋಡೋಣ. ಇಲ್ಲಿ ನೋಡಿ, ಪರ್ಸ್ನಲ್ ಡೀಟೇಲ್ಸ್ ನೋಡಿ ನೀವು ಮೊದಲನೇದಾಗಿ ನೀವು ಪೋಸ್ಟ್ ಚಾಯ್ಸ್ ಮಾಡ್ಕೋಬೇಕು. ನಾನು ಎಕ್ಸಾಂಪಲ್ಗೋಸ್ಕರ ಟೆಕ್ನಿಷಿಯನ್ ಈ ಪೋಸ್ಟ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಟ್ರೇಡ್ ಯಾವುದು ಚಾಯ್ಸ್ ಮಾಡ್ಕೊತೀರ ನಿಮಗೆ ಬಿಟ್ಟಿದ್ದು. ನಾನು ಫೈಟರ್ ಅಂತ ನಾನು ಟ್ರೇಡ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಡೇಟ್ ಆಫ್ ಬರ್ತ್ ನೋಡಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಿ. ಅದಾದ ನಂತರ ಜೆಂಡರ್, ನೀವು ಮೇಲ ಫಿಮೇಲ್ ಅದನ್ನು ಹಾಕಿ. ಅದಾದ ನಂತರ ಕ್ಯಾಟಗರಿ, ನೀವು SC ST OBC ಜನರಲ್ ಯಾವ ಕಾಸ್ಟ್ ನಂಬರ್ ಬರ್ತಾರೆ ಅದನ್ನು ಹಾಕಿ. ಇದಾದ ನಂತರ ನಿಮ್ಮ ಒಂದು ಸರ್ಟಿಫಿಕೇಟ್ ನಂಬರ್, ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ನೋಡಿ ಹಾಕಿ. ಇದಾದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅನ್ನೋದು ಕೂಡ ಅದೇ ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ನೀವು ಹುಷಾರಾಗಿ ನೋಡಿ ಹಾಕ್ಬೋದು. ಇದಾದ ನಂತರ ಡೂ ಯು ಪಾಸಸ್ ದ ಎಜುಕೇಷನಲ್ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಆ್ಯಂಡ್ ಆಥರ್ ಕ್ರೈಟೇರಿಯಾ ಆ್ಯಸ್ ಪರ್ ಸೆಪ್ಟೆಂಬರ್ 11 ಅಂತ ಕೇಳ್ತದೆ. ಇದು ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ, ಎಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಎಸ್ ಅಂತ ಚಾಯ್ಸ್ ಮಾಡ್ಕೊಂಡಾಗ ಇದಾದ ನಂತರ ಇಲ್ಲಿ ನೋಡ್ಬೋದು ನೀವು ನಾನು ಎಸ್ ಅಂತ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಹ್ಯಾವ್ ಯು ಪಾಸ್ಡ್ ಪರ್ಸ್ಯೂಯಿಂಗ್ ಹೈ ಡಿಗ್ರಿ ಕ್ವಾಲಿಫಿಕೇಷನ್ ಲೈಕ್ BE BTech ಅಂತ ಕೇಳ್ತಾ ಇದೆ. ನೀವು ಏನಾದರೂ BE BTech ಮಾಡಿದ್ರೆ ಎಸ್ ಅಂತ ಹಾಕ್ಬೋದು, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಇದಾದ ನಂತರ ಹ್ಯಾವ್ ಯು ಪಾಸ್ಡ್ ಪರ್ಸ್ಯೂಯಿಂಗ್ ಹೈಯರ್ ಡಿಗ್ರಿ ಕ್ವಾಲಿಫಿಕೇಷನ್ ಲೈಕ್ MSc MTech ಅಂತ ಕೇಳ್ತಾಯಿದೆ. ನೋಡಿ, ನೀವು ಏನಾದರೂ MSc MTech ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಹ್ಯಾವ್ ಯು ಪಾಸ್ಡ್ ಪರ್ಸ್ಯೂಯಿಂಗ್ ಹೈಯರ್ ಡಿಗ್ರಿ ಕ್ವಾಲಿಫಿಕೇಷನ್ ಲೈಕ್ PhD ಅಂತ ಕೇಳ್ತಾಯಿದೆ. PhD ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಇದಾದ ನಂತರ ಆರ್ ಯು ಡಿಸೇಬಲ್ಡ್ ಡಿಫೆನ್ಸ್ ಸರ್ವಿಸ್ ಪರ್ಸನಲ್ ಅಂತ ಕೇಳ್ತಾಯಿದೆ, ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ, ನೀವು ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಕೇಳ್ತಾ ಇದೆ, ನೀವು ಏನಾದರೂ ಸ್ಪೋರ್ಟ್ಸ್ ಪರ್ಸನ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಆರ್ ಯು ಎಂಪ್ಲಾಯ್ ಅಂದರೆ ಆರ್ ಯು ಆ್ಯನ್ ಎಂಪ್ಲಾಯ್ ಆಫ್ ಗೌರ್ಮೆಂಟ್ ಅಂತ ಕೇಳ್ತಾ ಇದೆ, ಇಲ್ಲಿ ನೋ ಅಂತ ಹಾಕಿ. ಅದಾದ ನಂತರ ಆರ್ ಯು ಆ್ಯನ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ, ಇಲ್ಲಿ ನೋ ಅಂತ ಹಾಕಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಕ್ಯಾಂಡಿಡೇಟ್ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಫಾದರ್ ನೇಮ್ ಕೇಳುತ್ತೆ, ಫಾದರ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು. ಅದಾದ ನಂತರ ನಿಮ್ಮ ಮದರ್ ನೇಮ್ ಅಂದರೆ ನಿಮ್ಮ ತಾಯಿ ಹೆಸರು. ಇದಾದ ನಂತರ ನ್ಯಾಷನಾಲಿಟಿ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಡೂ ಯು ಬಿಲಾಂಗ್ ಟು ಮೈನಾರಿಟಿ ಕಮ್ಯುನಿಟಿ ಅಂದರೆ ನೀವು ಏನಾದರೂ ಮುಸ್ಲಿಮ, ಜೈನ, ಕ್ರಿಸ್ ಈ ಅದರಲ್ಲಿ ಯಾವುದಾದ್ರೂ ಒಂದು ಕ್ಯಾಟಗರಿಯಲ್ಲಿ ಬಂದರೆ ಎಸ್ ಅಂತ ಹಾಕಿ, ನೀವು ಬೇರೆ ಕಾಸ್ಟ್ನವರು ಬಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಕೇಳ್ತಾರೆ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಷನ್. ನೋಡಿ, ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಷನ್ ಇದರ ಅರ್ಥ ಏನಂದರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ನೋಡಿ, ಈ ರೀತಿ ನಿಮ್ಮ ಮುಖದ ಮೇಲೆ ಏನಾದರೂ ಈ ರೀತಿ ಮಾರ್ಕ್ಗಳಿದ್ದರೆ ನೀವು ಅಲ್ಲಿ
ಮಾರ್ಕ್ ಇದೆ ಅಂತ ಬರೀಬೇಕು. ಬೈ ಚಾನ್ಸ್ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಮಾರ್ಕ್ ಇಲ್ಲ ಅಂದರೆ ನೀವು ಜಸ್ಟ್ ಇಲ್ಲಿ ನೋ ಮಾರ್ಕ್ ಅಂತ ಬರೆದ್ರೆ ಸಾಕು. ನೋ ಮಾರ್ಕ್ ಎಷ್ಟು ಬರೆದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಓಕೆ ಆಗುತ್ತೆ. ಇದಾದ ನಂತರ ಐ ಡಿ ಪ್ರೂಫ್. ನೋಡಿ, ನಾನು ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ನ ಚಾಯ್ಸ್ ಮಾಡ್ಕೊಂಡಿನಿ. ಇಲ್ಲಿ ಸಾಕಷ್ಟು ವೆರೈಟಿಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಇದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ನೇಮ್ ಹಾಕಿ. ಅದಾದ ನಂತರ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಅಂದರೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಹೆಸರು ಹಾಕಿ. ಇದಾದ ನಂತರ ಕನ್ಫರ್ಮ್ ನೇಮ್ ಆಫ್ ಅಕೌಂಟ್ ಹೋಲ್ಡರ್ ಹಾಕಿ. ಇದಾದ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ. ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ. ಇದಾದ ನಂತರ ಬ್ಯಾಂಕ್ IFSC ಕೋಡ್ ಹಾಕಿ. ಇದಾದ ನಂತರ ಬ್ರ್ಯಾಂಚ್ ನೇಮ್ ಹಾಕಿ. ನೋಡಿ, ನೀವು ಪ್ರಶ್ನೆ ಕೇಳ್ಬೋದು, ಈ ಬ್ಯಾಂಕ್ ಡೀಟೇಲ್ಸ್ ಯಾಕೆ ಕೇಳ್ತಾ ಇದ್ದಾರೆ ಅಂತ. ನೋಡಿ, ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ಅದು ರಿಫಂಡ್ ಆಗುತ್ತೆ. ರಿಫಂಡ್ ಮಾಡಬೇಕಾದ್ರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಡೋದು ಅನಿವಾರ್ಯ. ಅದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೆಕ್ಸ್ಟ್ ಕೇಳುತ್ತೆ ನಿಮ್ಮ ಒಂದು ಅಡ್ರೆಸ್ ಬಗ್ಗೆ. ನೋಡಿ, ನಿಮ್ಮ ಅಡ್ರೆಸ್ 1ನಲ್ಲಿ ನಿಮ್ಮ ತಂದೆ ಹೆಸರು ಹಾಕಿ. ಅಡ್ರೆಸ್ 2ನಲ್ಲಿ ನಿಮ್ಮ ಊರ ಹೆಸರು ಹಾಕಿ. ಇದಾದ ನಂತರ ಕಂಟ್ರಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಪಿನ್ ಕೋಡ್, ನಿಮ್ಮ ಊರಿನ ಪಿನ್ ಕೋಡ್ ನಿಮ್ಮ ಇದು ಆಧಾರ್ ಕಾರ್ಡ್ನಲ್ಲಿ ಹಿಂದ್ಗಡೆ ಇರುತ್ತೆ, ಅದನ್ನು ನೋಡಿ ಜಸ್ಟ್ ಹಾಕಿದ್ರೆ ಸಾಕು. ಇದಾದ ನಂತರ ನಿಮ್ಮ ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ಇಲ್ಲಿ ನೀವು ಏನಾದರೂ ಇರೋ ಅಡ್ರೆಸ್ ಒಂದೇ ಆಗಿದ್ದರೆ ಸೇಮ್ ಆಗಿದ್ದರೆ ಇಲ್ಲಿ ಎಸ್ ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಇದು ಸೆಕೆಂಡ್ ಅಡ್ರೆಸ್ ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಕೇಳ್ತಾರೆ ನಿಮ್ಮ ಒಂದು SSLC ಡೀಟೇಲ್ಸ್ ಅಂದರೆ 10th ಡೀಟೇಲ್ಸ್. ನೋಡಿ, 10th ಡೀಟೇಲ್ಸ್ ನೇಮ್ ಆಫ್ ಬೋರ್ಡ್. ನೋಡಿ, 10th ಡೀಟೇಲ್ಸ್ನ ನೇಮ್ ಆಫ್ ಬೋರ್ಡ್ ಅಂದಾಗ ಯಾವ್ದು ಹಾಕಬೇಕು ತುಂಬ ಜನರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ನೀವು ನೋಡ್ಬೋದು, ಇದೇ ಬೋರ್ಡ್ ನೋಡಿ, ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಈ ರೀತಿ ಇರುತ್ತೆ. ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಬೋರ್ಡ್ ನೇಮ್ ಹಾಕಿ. ಇದಾದ ನಂತರ ಇನ್ಸ್ಟಿಟ್ಯೂಟ್ ಅಥವಾ ಸ್ಕೂಲ್ ನೇಮ್ ಹಾಕಿ. ನೋಡಿ, ಸ್ಕೂಲ್ ನೇಮ್ ಕೂಡ ಇಲ್ಲೇ ಇರುತ್ತೆ. ಸ್ಕೂಲ್ ನೇಮ್ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಕೆಳಗಡೆ ಇರುತ್ತೆ. ಇದೇ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇರುತ್ತೆ ನಿಮ್ಮ ಸ್ಕೂಲ್ ನೇಮ್ ನೋಡಿ ಇಲ್ಲಿ ನೋಡಿ ನೀವು ಹಾಕ್ಬೋದು. ನಂತರ ಇಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ಸ್, ಇಲ್ಲಿ ನೀವು ಸಬ್ಜೆಕ್ಟನ್ನು ಚಾಯ್ಸ್ ಮಾಡ್ಕೋಬೇಕು. ಮ್ಯಾಥ್ಸ, ಇಂಗ್ಲೀಷ, ಹಿಂದಿ, ಸೈನ್ಸ್ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ನೀವು ಅಲ್ಲಿ ನೋಡಿ ನೀಟಾಗಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಒಂದು ಪರ್ಸೆಂಟೇಜ್ ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪರ್ಸೆಂಟೇಜ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಮಾರ್ಕ್ಸ್ ಅಪ್ಟೆಂಡ್ ಅಂದರೆ ನೀವು 10th ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಇಲ್ಲಿ ನೀವು ಹಾಕಬೇಕು. ಇದಾದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕಬೇಕು. ನೀವು ಒಟ್ಟು ಅಂಕಕ್ಕೆ ನೀವು ಎಷ್ಟು ತೊಗೊಂಡಿದ್ದೀರಾ ಅನ್ನೋದು ನೀವು ಇಲ್ಲಿ ಹಾಕಬೇಕು. ಇದಾದ ನಂತರ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ ಅನ್ನೋದು ಇಲ್ಲಿ ಹಾಕಿ. ಇದಾದ ನಂತರ ಇಯರ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ನೋಡಿ. 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಪೂರ್ತಿ ನೀಟಾಗಿ ಕೊಟ್ಟಿದ್ದಿರ್ತಾರೆ. ನೋಡಿ, ನಾನು ಪಾಸ್ ಆಗಿದ್ದು ಏಪ್ರಿಲ್ 2017ರಲ್ಲಿ. ನೋಡಿ, ನಿಮಗೂ ಕೂಡ ಇದೇ ರೀತಿ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ಅದೇ ರೀತಿ ಸೇಮ್ ಇಲ್ಲಿ ಫಿಲಪ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಎಡಿಷ್ನಲ್ ಎಜುಕೇಷನ್ ಬಗ್ಗೆ ಕೇಳ್ತಾ ಇಲ್ಲಿ ನೋಡ್ಬೋದು. ಕ್ವಾಲಿಫಿಕೇಷನ್ ನೇಮ್ ಬಂದುಬಿಟ್ಟು ITI ಅಥವಾ NTC ಅಂತ ಇದೆ, ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಟ್ರೇಡ್ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಪಾಸ್ಡ್ ಫ್ರಾಮ್ ಅಂದರೆ ಯಾವ ಒಂದು ಇನ್ಸ್ಟಿಟ್ಯೂಟ್ದಿಂದ ನೀವು ಪಾಸ್ ಆಗಿದ್ದೀರ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಪರ್ಸೆಂಟೇಜ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಎಷ್ಟು ಅಂಕಗಳನ್ನು ತೊಗೊಂಡಿದ್ದೀರಾ ಅನ್ನೋದನ್ನು ಇಲ್ಲಿ ನೀವು ಹಾಕಬೇಕು. ಇದಾದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್, ಒಟ್ಟು ಅಂಕಗಳು ಎಷ್ಟಿತ್ತು ಇಲ್ಲಿ ಹಾಕಬೇಕು. ಇದಾದ ನಂತರ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಅದನ್ನು ಹಾಕಬೇಕು. ಇದಾದ ನಂತರ ಡೇಟ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕು. ಇದಾದ ನಂತರ ಡ್ಯೂರೇಷನ್ ಆಫ್ ಕೋರ್ಸ್ ಅಂದರೆ ನೀವು ನಿಮ್ಮ ಒಂದು ಕೋರ್ಸ್ ಎಷ್ಟು ವರ್ಷದಿತ್ತು ಅದನ್ನು ನೀವು ಇಲ್ಲಿ ಹಾಕಬೇಕು. ನಂತರ ಇಲ್ಲಿ ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ನೋಡ್ಬೋದು. ಡು ಯು ಹ್ಯಾವ್ ಅಡಿಷ್ನಲ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಇದೆ. ಅಡಿಷ್ನಲ್ ಕ್ವಾಲಿಫಿಕೇಷನ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಬೋದು. ಇದಾದ ನಂತರ DRDO ಡೀಟೇಲ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಆರ್ ಯು ಎನ್ ಎಕ್ಸ್ DRDO ಅಪ್ರೆಂಟಿಸ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಈ ಹಿಂದೆ DRDOನಲ್ಲಿ ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಇಲ್ಲಿ ಹಾಕ್ಬೋದು. ಇದಾದ ನಂತರ ಪೋಸ್ಟಿಂಗ್ ಸ್ಟೇಷನ್ ಪ್ರಿಪರೇಷನ್ ಅಂತ ಬರುತ್ತೆ. ಪ್ರಿಪರೇಷನ್ ನೀವು ಪೋಸ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ನೀವು ಯಾವ ಒಂದು
ಸಿಟಿಗೆ ಮೊದಲು ಆದ್ಯತೆ ಕೊಡ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು, ನಾನು ಫಾರ್ ಎಕ್ಸಾಂಪಲ್ ದಿಲ್ಲಿ, ಬೆಂಗಳೂರು ಈ ರೀತಿ ಪ್ರಿಫರೆನ್ಸ್ ತೊಗೊಳ್ತೀನಿ. ತೊಗೊಂಡಾಗ ಈ ಜಾಗದಲ್ಲಿ ಫಿಲಪ್ ಆಗುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ನೋಡಿ ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡಿಗೆ ಬಂತು. ನಾನು ಮೊದಲೇದಾಗಿ ದಿಲ್ಲಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಇದಾದ ನಂತರ ಬೆಂಗಳೂರು, ಅದಾದ ನಂತರ ಪುಣೆ, ಚೆನ್ನೈ, ಹೈದರಾಬಾದ್ ಈ ರೀತಿ ನಾನು ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಕೊಟ್ಟಾಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಬರುತ್ತೆ ಪ್ರಿಪೇರ್ಡ್ ಎಕ್ಸಾಮ್ ಸಿಟಿ. ನೋಡಿ, ಮೊದಲು ನೀವು ಸ್ಟೇಟ್ ಚಾಯ್ಸ್ ಮಾಡ್ಕೋಬೇಕು. ಅದಾದ ನಂತರ ಆ ಸ್ಟೇಟ್ನಲ್ಲಿರೋ ಸಿಟೀಸ್ನ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಕರ್ನಾಟಕ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು, ನೀವು ಕರ್ನಾಟಕನೂ ಕೂಡ ಚಾಯ್ಸ್ ಮಾಡಿಕೊಂಡು ಅದರ ಕರ್ನಾಟಕದಲ್ಲಿರೋ ಸಿಟಿಗಳನ್ನು ಚಾಯ್ಸ್ ಮಾಡ್ಕೋಬೋದು. ನೋಡಿ, ಚಾಯ್ಸ್ ನಾನು ಫಾರ್ ಎಕ್ಸಾಂಪಲ್ ಜಸ್ಟ್ ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಎಕ್ಸಾಮ್ ಸಿಟಿಗಳನ್ನು ಅಂತ ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಮುಖಾಂತರ ತೋರಿಸಿದ್ದೀನಿ. ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡಬೇಕು. ನೋಡಿ, ಎಲ್ಲ ನಿಮ್ಮ ಒಂದು ಎಕ್ಸಾಮ್ ಸ್ಟೇಟ್, ಎಕ್ಸಾಮ್ ಸಿಟಿನ ಚಾಯ್ಸ್ ಮಾಡಿಕೊಂಡ ನಂತರ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಬರುತ್ತೆ ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ಫೋಟೋ, ಸಿಗ್ನೇಚರ್, ಅದಾದ ನಂತರ ರೀಸೆಂಟ್ ಫೋಟೋ ಅಪ್ಲೋಡ್ ಮಾಡೋದು, ಅದಾದ ನಂತರ 10th ಮಾರ್ಕ್ಸ್ ಅಪ್ಲೋಡ್ ಮಾಡೋದು, ಅದಾದ ನಂತರ ನಿಮ್ಮೊಂದು ITI ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಒಂದೊಂದಾಗಿ ಇಲ್ಲಿ ಅಪ್ಲೋಡ್ ಮಾಡ್ಕೊತ ಹೋಗಬೇಕು. ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಫೋಟೋಗ್ರಾಫ್. ನೋಡಿ, ನಿಮ್ಮ ಒಂದು ಫೋಟೋಗ್ರಾಫ್ 100 KB 200 KB ಇರಬೇಕು. ನೋಡಿ, ಅದು ಜಸ್ಟ್ 3 ತಿಂಗಳ ಒಳಗಿಂದ ಇರಬೇಕು. ಅದಕ್ಕಿಂತ ಮೊದಲೇದಿದ್ದರೆ ಅದು ವ್ಯಾಲಿಡ್ ಆಗೋದಿಲ್ಲ. ನಂತರ ನೋಡಿ, ನಿಮ್ಮ ಒಂದು ಸಿಗ್ನೇಚರ್. ನೋಡಿ, ನಿಮ್ಮ ಸಿಗ್ನೇಚರ್ 80 KB 150 KB ಇರಬೇಕು. JPG ಫಾರ್ಮೆಟ್ನಲ್ಲಿರಬೇಕು. ಇದಾದ ನಂತರ ನಿಮ್ಮೊಂದು 10th ಕ್ಲಾಸ್ ಸರ್ಟಿಫಿಕೇಟ್. ಇದು ಯಾವ್ದು ಕೇಳೋಕ್ಕೆ ಮೇನ್ ಉದ್ದೇಶ ಏನಂದರೆ ಏಜ್ ಪ್ರೂಫ್ಗೋಸ್ಕರ. ನೀವು ಏಜ್ ಪ್ರೂಫ್ಗೋಸ್ಕರ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು. ಇದಾದ ನಂತರ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಅಂದರೆ ನೀವು ನಿಮ್ಮೊಂದು 10th ಮಾರ್ಕ್ಸ್ ಕಾರ್ಡ್, ನಿಮ್ಮ ITI ಸರ್ಟಿಫಿಕೇಟ್, ನೀವು ITI ಸರ್ಟಿಫಿಕೇಟ್ ಎಲ್ಲವೂ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು ನೋಡಿ, ಇಲ್ಲಿ ನೋಡ್ಬೋದು ಯಾವ ಸೈಜ್ ಇರಬೇಕಂದ್ರೆ 100 KB 1 MB ತನಕ ಇರಬೇಕು. JPG ಅಥವಾ PDF ಫಾರ್ಮೆಟ್ನಲ್ಲಿ ಇದ್ರೂ ಕೂಡ ನಡೆಯುತ್ತೆ. ಇದಾದ ನಂತರ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕು. ನೋಡಿ, ಅದನ್ನು ಕೂಡ 100 KB 1 MBವರೆಗೂ ನಡೆಯುತ್ತೆ. JPG ಅಥವಾ PDF ಫಾರ್ಮೆಟ್ನಲ್ಲೂ ಕೂಡ ನಡೆಯುತ್ತೆ. ಇದಾದ ನಂತರ ನಿಮ್ಮದು ಒಂದು ಲೈವ್ ಕ್ಯಾಪ್ಚರ್ ಫೋಟೋ. ನೋಡಿ, ನೀವು ಲೈವ್ ಕ್ಯಾಪ್ಚರ್ ಫೋಟೋ ತೆಗೆಯುವಾಗ ಸ್ವಲ್ಪ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಒಂದು ಫೋಟೋನ ಕ್ಲಿಯರಾಗಿ ತೆಗೆದುಕೊಳ್ಳಿ. ನೋಡಿ, ನೀವು ಲೈವ್ ಕ್ಯಾಪ್ಚರ್ ಫೋಟೋನ ಇಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೋಟೋನ ಕಂಪ್ಲೀಟ್ ಆಗುತ್ತೆ. ನೋಡಿ, ನಿಮ್ಮ ಫೋಟೋ ಇಲ್ಲಿ ಕಂಪ್ಲೀಟ್ ಆದಾಗ ನಿಮ್ಮ ಉಳಿದಂಥ ಡಾಕ್ಯುಮೆಂಟ್ಸ್ಗಳೆಲ್ಲ ಅಪ್ಲೋಡ್ ಮಾಡಿದಾಗ ನೋಡಿ ಈ ರೀತಿ ರೈಟ್ ಮಾರ್ಕ್ಸ್ ಬೀಳುತ್ತೆ. ಬಿದ್ದಾಗ ಇಲ್ಲಿ ನೋಡ್ಬೋದು ನೀವು ಹಿಯರ್ ಬೈ ಗಿವ್ ಮೈ ಕಾನ್ಸೆಪ್ಟ್ ಟು ಪಬ್ಲಿಷ್ ಮೈ ಸ್ಕೋರ್ ಆ್ಯಂಡ್ ರ್ಯಾಂಕ್ ಆಫ್ ಎಕ್ಸಾಮಿನೇಷನ್ ಅಲಾಂಗ್ ಅಂತ ಕೇಳ್ತದೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಕ್ಲೇರ್ ಮೇಲೆ ಡಿಕ್ಲೇರ್ ಇದೆ ಒಟ್ಟು ಮೇಲೆ ರೈಟ್ ಮಾರ್ಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಪೇಮೆಂಟ್ ಬಗ್ಗೆ ಕೇಳುತ್ತೆ. ಪೇಮೆಂಟ್ ನೀವು UPI, Paytm, ಫೋನ್ಪೇ ಯಾವುದ್ರ ಮುಖಾಂತರ ಬೇಕಾದರೂ ಮಾಡ್ಬೋದು. ಅಥವಾ ಈ ಒಂದು ಸ್ಕ್ಯಾನ್ಗೆ ನೀವು QR ಸ್ಕ್ಯಾನ್ ಮಾಡಿ ಕೂಡ ನೀವು ಒಂದು ಫೋನ್ಪೇ ಮಾಡ್ಬೋದು. ಫೋನ್ಪೇ ಮಾಡಿದಾಗ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ರಿಂಟೌಟ್ ಕೂಡ ತೊಗೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್. ನಾನು ಏನಾದರೂ ಇನ್ಫಾರ್ಮೇಷನ್ ಹೇಳುವಾಗ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇದಾದ ನಂತರ ಈ ಒಂದು ಹುದ್ದೆ ಬಗ್ಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಅಂದರೆ ಅವರಿಗೂ ತಿಳಿಸಿ, ಅವರು ಅಪ್ಲೈ ಮಾಡಲಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.